ಒಂದು ಚೆನ್ನಾಗಿ ಕುತ್ಕೊಂಡು ಓದಿ. ಇನ್ನು ಕೆಲವರು ಹುಡುಗರಿದ್ದಾರೆ ಪಾಪ ಓದ್ತಾರೆ, ಏನೇನೋ ಪ್ರಯತ್ನ ಪಡ್ತಾರೆ, ಎಕ್ಸಾಮ್ ಅಲ್ಲಿ ಜ್ಞಾಪಕ ಬರಲ್ಲ. ಜ್ಞಾಪಕ ಬರದೆ ಇದ್ದಾಗ ಏನ್ ಮಾಡ್ತೀವಿ ನಾವೆಲ್ಲ? ಕ್ವಶನ್ ಪೇಪರ್ ಅಲ್ಲೋ ಕ್ವಶನ್ಗಳೇ ಬರೆದು ಬರ್ತೀವಿ. 3 ಅವರ್ ಕಳಿಬೇಕಲ್ಲ. ಇನ್ನೇನಾದ್ರೂ ನಮ್ ಕನ್ನಡ ಮೀಡಿಯಂ ಹುಡುಗರು ನಾವು ಇಂಗ್ಲಿಷ್ ಹೆಂಗ್ ಬರೀತೀವಿ ಅಂದ್ರೆ, ಈ 3 ಅವರ್ ಇಂಗ್ಲಿಷ್ ಏನ್ ಬರೀಬೇಕೋ ಗೊತ್ತಿಲ್ಲ ನಮ್ಗೆ. ಆ ಪ್ಯಾಸೇಜ್ ಇರುತ್ತೆ, ನಮ್ಮನ್ನು ಕಾಪಾಡೋದೇ ಅದು. 1 ಮಾರ್ಕ್ ಉತ್ತರ ಬರ್ಲಿಲ್ವಾ, ಪ್ಯಾಸೇಜ್ ಅಲ್ಲಿ ಒಂದು ಲೈನ್ ಬರಿ. ನನಗ್ ಗೊತ್ತಿಲ್ಲ, ನನ್ನ ಪಕ್ಕದಲ್ಲಿ ಒಬ್ಬ ಹುಡುಗ ಕೂತಿದ್ದ, ಅವನು ಅಡಿಷನಲ್ ಅಂತ 8 ಅಡಿಷನಲ್ ತಗೊಂಡ, ರಿಸಲ್ಟ್ ಫೇಲು. ನಾನು ಕೇಳಿದೆ, ನಮ್ ಕಡೆ ತೆಲುಗು ಮಾದಿ ಈ ಪಕ್ಕ ಬಾಗೇಪಲ್ ಪಕ್ಕಲ ಊರು, ನಮ್ಮನ್ನ ಇಂತ್ಬೋದು ಏನ್ರ ರಾಷ್ಟ್ರೇನೆ ರೇ ಅಬ್ಬ 3 ಅವರ್ಲ ಅಂತ ತಿಪ್ಪಿ ರಾಷ್ಟ್ರ అదే మరి అంతరాష్ట్ర 15 మార్కులేనేమ్రా 20 మార్కులేనేమ్రా అంటే అది ఎట్లొచ్చినా అది తెలుస్తాండ్లేదర్ నాకే ಅಂತ ಎಟ್ಲಿಚ್ಚಿರಿ ಏನೇ ಅಲ್ಲ. ನಾವು ನೋಡಪ್ಪ, ನಾನು ಹೇಳಿದ್ದೀನಿ, ನಾವು ಕನ್ನಡದಲ್ಲೇ ಸ್ಟ್ರಾಂಗು, ನಾವು ಇಂಗ್ಲಿಷಲ್ಲಿ ವೀಕು, ನಮ್ಗೆ ಇಂಗ್ಲಿಷ್ ಬೇಕಾಗೂ ಇಲ್ಲ. ಅದಕ್ಕೆ ಹಳ್ಳಿ ಹುಡುಗರು ತಲೆ ಕೆಡಿಸ್ಕೋಬೇಡಿ, ಏನ್ ತಲೆ ಕೆಡಿಸ್ಕೋಬೇಡಿ. ಇಂಗ್ಲಿಷ್ ಇರ್ಬೇಕು, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಕ್ಕೆ ಹೇಳೋ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಕ್ಕೆ ಇಂಗ್ಲಿಷ್ ಇರ್ಬೇಕು, ಕಂಪನಿ ಕಟ್ಟಕ್ಕೆ ಕನ್ನಡ ಬರ್ಬೇಕು. ನಾನು ಒಂದು ಕಂಪನಿ ಕಟ್ಟಿದ್ದೀನಿ, ಬಿಕಾಸ್ ಕನ್ನಡ ಬರುತ್ತೆ ನನಗೆ. ಅದಕ್ಕೆ ತಲೆ ಕೆಡಿಸ್ಕೋಬೇಡ. ಕಂಪನಿಯಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಇಂಗ್ಲಿಷ್ ಕಲ್ತ್ಕೋ, ಓನರ್ ಆಗ್ಬೇಕು ಅಂದ್ರೆ ಬೇಡ ಅಲ್ವಾ? ಅಪ್ಪ ಅಮ್ಮಗಿಂತ ದೊಡ್ಡ ದೇವ್ರಿಲ್ಲ, ಚೆನ್ನಾಗಿ ಓದಬೇಕು. ಕೈವಾರ ತಾತನೇ ಇರೋ ಒಂದು ಮಾತು ಹೇಳ್ತಾರೆ, ಶ್ರೀ ಕ್ಷೇತ್ರ ಕೈವಾರ ತಾತ ಇರೋರು, ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ ಅಂತ. ಅದಕ್ಕೆ ಒಂದು 70-80 ವರ್ಷ, ಒಂದು 90 ವರ್ಷ, ನನಗೆ ಗೊತ್ತಿರೋ ಪ್ರಕಾರ 70-80 ಮೇಲೆ ಕಷ್ಟ. ಮಾತು ಕೇಳಿದಾರೋ ಮಕ್ಕಳು, ಅರ್ಥ ಮಾಡ್ಕೊಳ್ದಾರೋ ಮೊಮ್ಮಕ್ಕಳು, ಹಾಲಲ್ಲಿ ಕುತ್ಕೊಂಡು ಯಾವ್ದಾದ್ರು ಒಂದು ಅರ್ಧ ಗಂಟೆ ಡೆವೋಷನಲ್ ಚಾನಲ್ ನೋಡೋಣ ಅಂದ್ರು ನಿಮ್ ಮಕ್ಕಳು ಮೊಮ್ಮಕ್ಕಳು ರೈಮ್ಸ್ ನೋಡ್ತಾ ನೋಡ್ತಾ ರಿಮೋಟ್ ಕೂಡ ಕೊಡಲ್ಲ. ಅದೇ ಮನೆಯಲ್ಲಿ ನೀನು ಕಟ್ಟಿ ಬೆಳೆಸಿ ಸ್ಟ್ರಗಲ್ ಮಾಡಿರ್ತೀಯ ನೋಡಿ. ಒಂದು ಅರ್ಥ ಮಾಡ್ಕೊಳ್ಳಿ, ನಂದೊಂದು ಡೈಲಾಗ್ ತುಂಬಾ ಪಾಪ್ಯುಲರ್ ಆಯ್ತು, ಸಾಂಗ್ ಕೂಡ ಆಯ್ತು. ಸಮುದ್ರದಲ್ಲಿ 2 ಮೀನು ಇರ್ತವೆ, ಮಗು ಮೀನು ಮಮ್ಮಿ ಫಿಶ್ ನ ಕೇಳುತ್ತೆ, ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್. ನಾವೆಲ್ಲ ಯಾಕೆ ಫಿಶ್ಗಳು ನೀರಲ್ಲಿದ್ದೀವಿ ಅಂದ್ರೆ, ಆ ಭೂಮಿಯಲ್ಲೆಲ್ಲ ಸೆಲ್ಫಿಶ್ಗಳಿದಾವೆ ಕಣ ಅಂತ. ಅದಕ್ಕೆ ಭೂಮಿಯಲ್ಲಿ ಸೆಲ್ಫಿಶ್ಗಳಿದಾವೆ, ತಲೆ ಕೆಡಿಸ್ಕೋಬೇಡಿ. ಒಂದು 75, 80, 90 ವರ್ಷ ನಿಮ್ಮಪ್ಪ ನಿಮ್ಮನ್ನ ಸಾಕಿ ಬೆಳೆಸ್ತಾರೆ. ಆದ್ರೆ ಏನಾಗುತ್ತೆ, ನಾಳೆ ಬೆಳಗ್ಗೆ ಅವರೆಲ್ಲಾದ್ರೂ ಹಾಸ್ಪಿಟಲ್ ಸತ್ತೋಗ್ಬಿಟ್ರೆ ಮಕ್ಕಳೇನಂತಾರೆ, ಮಕ್ಕಳು ಏನಂತಾರೆ, ಬಾಡಿ ಎಷ್ಟೊತ್ತಿಗೆ ತರ್ತಾರೆ ಅಂತಾರೆ. ಅರ್ರೆ 85-90 ಇಯರ್ಸ್ ಡ್ಯಾಡಿ ಎಷ್ಟು ಬೇಗ ಬಾಡಿ ಹಾಕ್ಬಿಟ್ರಲ್ಲ, ನಾಳೆ ನಿನಗೂ ಇದೆ ಆಗುತ್ತೆ ಮಗನೇ, ಇದೆ. ಅದಕ್ಕೆ ಜಾಸ್ತಿ ಅಟ್ಯಾಚ್ ಎಲ್ಲ ಆಗ್ಬೇಡ, ಆರಾಮಾಗಿರು. ತುಂಬಾ ಜನ ಕೆಲವ್ರು ಕೇಳ್ತಾರೆ, ಸರ್ ನಾನು 10th ಫೇಲ್ ಆದೆ, PUC ಫೇಲ್ ಆದೆ, ನಾನು ಸತ್ತೋಗ್ತೀನಿ ಅಂತ. ಸತ್ತೋಗೋ ಮಗನೇ ಹುಟ್ಟಿದ್ರೆ ಮತ್ತೆ LKG ಇಂದ ಹಾಕ್ತಾರೆ, ಬೇಕಾ? ಕಾವಲ್ಲಮ್ಮ ತಿರುಗಿ LKG ನಿಂಕಾಯಿಸ್ತಾರೆ. ಇವಡೇ 17 ಚದುವೆ ಕೈತಾಡ್ಲಾಡ, ತಿರುಗಿ LKG ನಿಂಕ ಏನಿ CBSE ಸಿಲೆಬಸ್ ಬೇರೆ ಚದುವೆ ಕೇಳಿದ್ರಿ. అందుకే ಇವರು 10th PUC చదివింటారు, ఆరాంగా ఇంకొక 3-4 ఏళ్ళు చదువుకొని పనికి వెళ్ళిపోండా. ఎవడన్నా చచ్చిపోవాలంటే అనుకో, అప్ప వద్దురా అబ్బ తిరిగి LKG నింకేస్తారు. ಅದಕ್ಕೆ ಸಾಯ್ಬಾರ್ದು. ಬೈ ಮಿಸ್ಟೇಕ್ ಸತ್ತೋಗ್ಬಿಟ್ರೆ ಏನಾಗುತ್ತೆ? ಓ ಅಂತ ಅಳ್ತಾರೆ ತಮ್ಮ. ಸಂಜೆ 4 ಗಂಟೆಗೆ ಬಿಸಿ ಚಿತ್ರಾನ್ನ ಕಾಫಿ ರೆಡಿನಾ? ಅಯ್ಯೋ ದುಃಖ ದುಃಖ ದುಃಖ, ಪಾತ್ರೆ ಖಾಲಿ ಮಗನೇ. ಚಿತ್ರಾನ್ನ ಶಾರ್ಟೇಜ್ ಬರುತ್ತೆ ನೋಡ್ಕೊ. ಎಲ್ಲ ದುಃಖದಲ್ಲೇ ಇರ್ತಾರೆ. ಹಾಲು ಶಾರ್ಟೇಜ್ ಬರುತ್ತೆ, 50 kg 100 kg ಅಕ್ಕಿ ಆಗೋಗುತ್ತೆ, ಬಟ್ ಎಲ್ಲರೂ ದುಃಖದಲ್ಲೇ ಇರ್ತಾರೆ. ಬಾದ್ಲಾರೆ ಒಂದು ಸ್ನಾನ ತಿನ್ನೋದು ಬಂದು ಮಾರನೇ ದಿನ 90% ನೆಂಟ್ರಿರಲ್ಲ ಮಗನೇ ನಿನ್ ಮನೆಯಲ್ಲಿ. ನನ್ ಬಾಸ್ ಲೀವ್ ಕೊಡ್ಲಿಲ್ಲ, ನನಗ್ ಲೀವ್ ಇಲ್ಲ, ನನಗ್ ಕೊಡ್ಲಿಲ್ಲ. ಒಬ್ಬೊಬ್ರು ಒಂದೊಂದು ರೀಸನ್ ಹೇಳಿ ಎಲ್ಲ ಹೊರಟೋಗ್ತಾರೆ. ಇನ್ನೊಂದು 4-5 ಜನ ನೆಂಟಿರ್ತಾರೆ. ಸ್ವಲ್ಪ ನೀವೇನಾದ್ರೂ ರಿಚ್ಚು ದುಡ್ಡು ಆಗರ್ಭ ಶ್ರೀಮಂತರಾದ್ರೆ ತಿಥಿ ದಿನ ಸ್ವಲ್ಪ ಕಾರಕ್ಕೆ ಡೀಸೆಲ್ ಬಂಡವಾಳ ಹಾಕೊಂಡು ಬರ್ತಾರೆ. ನೀವೇನಾದ್ರೂ ಬಡವರಾದ್ರೆ 80% ನೆಂಟರು ಬರಲ್ಲ.
ಮೂರನೇ ದಿನ ತಿಥಿ ದಿನ ನಿನಗಿಷ್ಟ ಅಂತ 2 kg ಸ್ವೀಟು ಸಮಾಧಿ ಹತ್ರ ಎತ್ಕೊಂಡೋಗಿ, ಅಯ್ಯೋ 2 kg ಸ್ವೀಟು ಕಾಗೆಗಳು ವೇಸ್ಟ್ ಮಾಡುತ್ತೆ ಅಂತ ಅರ್ಧ ಪೀಸ್ ಹಾಕಿ 1.25 kg ಡಬ್ಬಗಳಲ್ಲಿ ಹಾಕಿ ತಿಂತಾರ. ನಿನಗೋಸ್ಕರ 2 kg ಸ್ವೀಟು ಬಿಟ್ಟು ಬರಲ್ಲ ದೊಡ್ಡ ಮನ್ಸು ಮಾಡಿ. ನೀನ್ ಆ ಫ್ಯಾಮಿಲಿಯಲ್ಲಿ ಒದ್ದಾಡಿರ್ತೀಯ ಜೀವನ ಪೂರ್ತಿ. ಓ ಅಂತ ಅಳ್ತಾರೆ. ಡೈಲಿ 20 ರೂಪಾಯಿ 30 ರೂಪಾಯಿ ಹೂ ಹಾಕ್ತಾರೆ. ಈ ಡೈಲಿ 20-30 ರೂಪಾಯಿ ಯಾವನ್ ಬಂಡವಾಳ ಹಾಕೋನು ಅಂತ 11ನೇ ದಿನಕ್ಕೆ ಶೆಟ್ರಂಗಡಿಯಲ್ಲಿ ಪ್ಲಾಸ್ಟಿಕ್ ಹಾರ ತಂದು ಹಾಕಿ ಬಿಸಾಕ್ತಾರೆ. ಇದೇ ನಿಜ. ನಾನು ನಿಮಗೆ ಸ್ಪಿರಿಚುಯಾಲಿಟಿ ಆಫ್ ದ ಲೈಫ್ ಹೇಳ್ತಾ ಇದ್ದೀನಿ. ಜೋ ಡರ್ ಗಯಾ ಸಮझो ಮರ್ ಗಯಾ. ಲೈಫಲ್ಲಿ ಪರವಾಗಿಲ್ಲ. ಎಕ್ಸಾಮ್ ಫೇಲ್ ಆಗ್ತೀಯಾ ಕಾನ್ ಬೇರ ఎవరో నడితే ಯಾಲ್ರ ఫెయిల్ నో కాదు బాక్స్ చదివేకి ఇంకొక రాస్తాను అనಲ್ಲ. తలసెడుకోకూడదు.